ಜೈ ಬೋಲೋ ಭಾರತ್ ಮಾತಾ ಕಿ. ವಿಷಯ ಎಸ್ ಟಿ ಶರ್ಟ್ ಈ ದಿನ ಏನು ನಮ್ಮ ಸೈನಿಕ್ ಪಬ್ಲಿಕ್ ಸ್ಕೂಲ್, ಕೆಸಿ ಇಂಟರ್ನ್ಯಾಷನಲ್ ಸ್ಕೂಲ್, ಆಚಾರ್ಯ ಪಾಠಶಾಲೆ ಎಲ್ಲ ಮಕ್ಕಳು ಮುನೇಗೌಡರು, ನಾಗಭೂಷಣ್ ಮತ್ತೆ ಎಲ್ಲ ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳು ಎಲ್ಲ ಒಟ್ಟಿಗೆ ಸೇರ್ಕೊಂಡು ನಮ್ಮ ಮುಖಂಡಗಳಾದಂತ ಅಶೋಕ್ ಅವರು, ಪ್ರಕಾಶ್ ಅವರು, ವಿಶ್ವನಾಥ್ ಅವರು, ನಮ್ಮ ಮಂಜಣ್ಣು, ನಮ್ಮ ಸೋಮು, ಶರಣ್, ಹರಿ, ಮೈಕು, ವಿಶ್ವನಾಥ್ ರೆಡ್ಡಿ, ಪವನ್, ಎಲ್ಲಾರು, ಚಲಪತಿ, ರಕ್ಷಿತ್, ಎಲ್ಲಾರು ಒಟ್ಟಿಗೆ ಸೇರ್ಕೊಂಡು ನೀವು ಇಲ್ಲಿ ಬರ್ತಾ ಇದ್ದೀರಿ ಯೋಗ ಡೇ ಮಾಡಕ್ಕೆ. ನಿಮ್ಗೆಲ್ಲ ಶ್ರೀರಾಮಣ್ಣವರೆಲ್ಲರೂ ಸೇರ್ಕೊಂಡು ಇಲ್ಲಿ ನಿಮ್ಗೆ ತಿಂಡಿ ವ್ಯವಸ್ಥೆ ಎಲ್ಲ ಮಾಡ್ಬೇಕು ಅಂತ ನೆನ್ನೆನೆ ಹೇಳಿದ್ರಿ. ಅದಕ್ಕೆ ಮುಳುಬಾಗಲ್ ದೋಸೆ ಜೊತೆಲಿ ಚಿತ್ರಾನ್ನ ಮಾಡ್ಕೊಂಡು ಎತ್ಕೊಂಬಂದವ್ರಿಗೆ ಕೆರೆ ಹತ್ರ ತಿನ್ನೋಣ ನಾವಲ್ಲಿ. ತಿನ್ನೋಣ, ರೆಡಿನಾ? ಈಗ ಕಳೆದ 3 ವರ್ಷಕ್ಕಿಂದೆ ಶತಶೃಂಗ ಪರ್ವತದಲ್ಲಿ ನಾವು ಸುಮಾರು 30,000 ಜನ ಇದೇ ತರ ಟಿ ಶರ್ಟ್ಸ್ ಹಾಕೊಂಡು 7 ಕಿಲೋಮೀಟರ್ ಮೇಲೆ ಬಸ್ಗಳಲ್ಲಿ ಹೋಗಿ ನಡ್ಕೊಂಡು ಹೋಗಿ ನಾವು ಯೋಗ ಮಾಡಿದ್ವಿ. ಯಾರ್ಯಾರು ಬಂದಿದ್ರಲ್ಲಿ? ಬಂದಿದ್ರ? ಸರಿ, ನೀವೆಲ್ಲ ಹೊಸದಾಗಿ 7ನೇ ಕ್ಲಾಸ್ 8ನೇ ಕ್ಲಾಸ್ ಬಂದಿರೋದು. ಅವಾಗ 7th ಮೇಲೆ ಎಲ್ಲಾರನ್ನೂ ಕರ್ಕೊಂಡಿದ್ರು. ಇಡೀ ದೇಶದಲ್ಲಿ ಎಲ್ಲೂ ಆತರ ಶತಶೃಂಗ ಪರ್ವತದಲ್ಲಿ ಕಾರ್ಯಕ್ರಮ ಆಗಿರಲಿಲ್ಲ. 30ರಿಂದ 32,000 ಜನ ಇದ್ರಿ ಅಲ್ಲಿ. ಇಡೀ ದೇಶದಲ್ಲೇ ಅದು ತುಂಬಾ ಚೆನ್ನಾಗಿತ್ತು. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಆಶಯದೊಂದಿಗೆ ಯೋಗ ಬಲ್ಲವರಿಗೆ ರೋಗವಿಲ್ಲ, ಯೋಗ ಬಲ್ಲವರಿಗೆ ರೋಗವಿಲ್ಲ. ಯೋಗ ಡೇ ಅಂತ ಏನು ಹಿಂದೆಯಿಂದಲೂ ನಮ್ಮ ಕೋಲಾರಲ್ಲಿ BVK ಇದ್ದರು ಯೋಗ ಗುರುಗಳವರು. ಇಡೀ ವಿಶ್ವದಲ್ಲಿ ಸುಮಾರು ಕಡೆ ಹೋಗಿ ಯೋಗವನ್ನ ಕಲ್ಸ್ಕೊಟ್ಟು ಬಂದಿದ್ರು ಪ್ರಪಂಚದಲ್ಲಿ. ಅಂತ ಅವರ ಹುಟ್ಟಿರ್ತಕ್ಕಂತ ಜಿಲ್ಲೆಯಲ್ಲಿ ನಾವೆಲ್ಲ ಹುಟ್ಟಿ ಯೋಗ ಡೇ ಎಲ್ಲ ಸ್ಕೂಲ್ಗಳಲ್ಲಿ, ಸ್ಟೇಡಿಯಂ ಅಲ್ಲಿ ಎಲ್ಲರೂ ಮಾಡ್ತಾರೆ. ಆದ್ರೆ ವಿಶೇಷವಾಗಿ ನಮ್ಮ ದೇವರಾಯ ಸಮುದ್ರ ಬೆಟ್ಟ ಏನಿದೆ, ಇದು 1,300 ಎಕರೆ ಇರತಕ್ಕಂಥದ್ದು ಒಂದೇ ಶಿಲೆ, ಒಂದೇ ಕಲ್ಲು, ಋಷಭಾದ್ರಿ ಬೆಟ್ಟ ಅಂತ ಕರೀತಾರೆ. ಹಿಂದೆ ಈ ಬೆಟ್ಟದಲ್ಲಿ ಋಷಿ ಮುನಿಗಳೆಲ್ಲ ಇಲ್ಲಿದ್ರು, ಯೋಗ ಮಾಡ್ತಾ ಇದ್ರು, ತಪಸ್ ಮಾಡ್ತಾ ಇದ್ರು. ಈ ದೇಶಕ್ಕೆ ಎಲ್ಲ ಒಳ್ಳೇದಾಗ್ಲಿ, ಪ್ರಪಂಚಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ, ಮಳೆ ಬೆಳೆ ಆಗ್ಲಿ ಅಂತ ಹೇಳಿ ದೇವರುಗಳಿಗೂ ಒಳ್ಳೆ ಶಕ್ತಿ ತುಂಬುವಂತ ಕೆಲಸಗಳನ್ನ ಅವರು ಯಜ್ಞಗಳು ಇನ್ನೊಂದು ಮತ್ತೊಂದು ಮಾಡೋದ್ರ ಮುಖಾಂತರ ಅವರು ತಪಸ್ಸುಗಳನ್ನ ಮಾಡ್ತಾ ಇದ್ರು. ಆ ಜಾಗ ಇನ್ನು ಮೇಲೆ ಇದೆ, ನಿಮ್ಮನ್ನೆಲ್ಲ ಕರ್ಕೊಂಡೋಗಿಲ್ಲ. ಮಕ್ಕಳಲ್ವಾ, ನೆಕ್ಸ್ಟ್ ಇಯರ್ ನೀವು ಬರ್ತೀರಿ ಅಂದ್ರೆ ಕರ್ಕೊಂಡೋಗ್ತೀರಿ ಅಲ್ಲಿ ಮೇಲೆ. ಅಲ್ಲಿ ಋಷಿ ಮುನಿಗಳಿದ್ದು ಜಾಗ ಎಲ್ಲ ಇದೆ, ತುಂಬಾ ಪವಿತ್ರವಾದಂತ ಜಾಗ. ಅಲ್ಲಿ ಮುಂದೆ ನೋಡಿದ್ರೆ ಅಲ್ಲಿ ಆವಡಿ ಬೆಟ್ಟ ಇದೆ. ಅಲ್ಲಿ ಸೀತಾಮಾತೆ ಇಲ್ಲಿ ವನವಾಸ ಬಂದಿದ್ದಂತ ಸಂದರ್ಭದಲ್ಲಿ ಲವಕುಶ ಅವರು ಹುಟ್ಟಿರ್ತಕ್ಕಂಥ ಜಾಗ ಅದು. ವಾಲ್ಮೀಕಿ ಆಶ್ರಮ ಇರ್ತಕ್ಕಂಥ ಜಾಗ ಈಶ್ವರ ಅಂತ ಹೇಳಿ ದೇವಸ್ಥಾನನೂ ಇದೆ. ಅದಕ್ಕೋಸ್ಕರ ಈ ಪವಿತ್ರವಾದಂತ ಸ್ಥಳದಲ್ಲಿ ಬಂದು ನಾವು ಯೋಗ ಮಾಡಬೇಕು. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯೋಗ ದಿನಾಚರಣೆ ಆಚರಿಸಕ್ಕೆ ಶುರು ಮಾಡಿದ್ದಾದ್ಮೇಲೆ ಇದು 12ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಸುಮಾರು ಪ್ರಪಂಚದಲ್ಲಿ 180 ರಾಷ್ಟ್ರಗಳಲ್ಲಿ ಏನ್ ಹೇಳಿ ಯೋಗ ದಿನಾಚರಣೆಯನ್ನ ಆಚರಿಸ್ತಾ ಇದ್ದಾರೆ. ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ವಿಶ್ವಗುರು ಅಂತ ಹೇಳುವಂತದ್ದು. ವಿಶ್ವಗುರು ಅಂತ ಏನಕ್ಕೆ ಹೇಳ್ತಾರೆ ಅಂದ್ರೆ, ಅವ್ರು ಹೇಳಿದ್ದನ್ನ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಮಾಡಕ್ ಶುರು ಮಾಡ್ತಾರೆ. ಅದಕ್ಕೋಸ್ಕರ ನಾವು ಒಳ್ಳೇದನ್ನೇ ಕಲಿಬೇಕು. ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ನಾವು ಪ್ರತಿದಿನ ಒಂದು 15ರಿಂದ 20 ನಿಮಿಷ, ಒಂದು ಅರ್ಧ ಗಂಟೆ ಯೋಗ ಮಾಡುವಂತದ್ದು. ಬೇರೆ ಯಾವ್ದಾದ್ರು ಶಟಲ್ ಕಾಕ್, ಬ್ಯಾಡ್ಮಿಂಟನ್, ಕ್ರಿಕೆಟ್, ಫುಟ್ಬಾಲ್, ಹಾಕಿನೋ, ಖೋಖೋನೋ ಇದನ್ನೆಲ್ಲ ಆಡೋದ್ರ ಮುಖಾಂತರ ಕ್ರೀಡೆಯಲ್ಲೂ ಹೆಚ್ಚಿಗೆ ನಾವು ಮನ್ಸು ಕೊಡ್ಬೇಕು. ಯಾಕಂದ್ರೆ ವಿದ್ಯೆ ಜೊತೆಲಿ ಕ್ರೀಡೆ, ಯೋಗ ಇದನ್ನೆಲ್ಲ ಇಟ್ಕೊಂಡ್ರೆ ಬೇರೆ ದುಶ್ಚಟಗಳಿಗೆ ನಾವ್ ಯಾರು ಬಲಿಯಾಗಲ್ಲ. ಅದಾದ್ಮೇಲೆ ನಾವು ಇವತ್ತೇ ಡಿಸೈಡ್ ಮಾಡ್ಬೇಕು, ಯಾವುದೇ ರೀತಿಯಾದಂತ ದುಶ್ಚಟಗಳಿಗೆ ನಾವು ಬಲಿಯಾಗ್ಕೊಡಿ. ಈ ಬೀಡಿ, ಸಿಗರೇಟ್ ಆಗ್ಲಿ, ಇಲ್ಲಾಂದ್ರೆ ಗಾಂಜಾ, ಇನ್ನೊಂದು ಮತ್ತೊಂದು ಎಲ್ಲ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಈ ದೇಶದಲ್ಲಿ
ಇಡೀ ಪ್ರಪಂಚದಲ್ಲಿ ಏನ್ ಯುವಕರಿದ್ದಾರೆ ಅದಕ್ಕಿಂತ ಹೆಚ್ಚಿಗೆ ದೇಶದಲ್ಲಿ ಯುವಕರಿದ್ದಾರೆ 70%. ಈ ಯುವಕರನ್ನ ಏನಾದ್ರೂ ಮಾಡಿ ಡೈರೆಕ್ಟ್ ಫೈಟ್ ಮಾಡಕ ಅಂತ ಹೇಳಿ ಈ ಶತ್ರು ರಾಷ್ಟ್ರಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ನಮ್ಮ ಯುವಕರಿಗೆ ಈ ಗಾಂಜಾ ಇನ್ನೊಂದು ಮತ್ತೊಂದು ಈ ಮದ್ಯವ್ಯಸನಿಗಳಿದ್ರಲ್ಲಿ ಅದರಲ್ಲಿ ಮಕ್ಕಳನ್ನ ತಳ್ಳೋದಕ್ಕೆ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೆಲ್ಲ ಇವತ್ತೇ ಇಲ್ಲಿ ಪ್ರತಿಜ್ಞೆ ಮಾಡಬೇಕು. ನಾವು ಯಾವುದೇ ಕಾರಣಕ್ಕೂ ನಾವು ಮದ್ಯವ್ಯಸನಿಗಳಾಗಲ್ಲ, ಯಾವುದೇ ರೀತಿಯಾದಂತಹ ದುಶ್ಚಟಗಳಿಗೆ ನಾವು ಬಲಿಯಾಗಲ್ಲ. ಈ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ವಿದ್ಯಾವಂತರು, ಬುದ್ಧಿವಂತರು, ಶಿಕ್ಷಕರು, ವಕೀಲರು, ಇಂಜಿನಿಯರ್ಸ್, KS, IPS, IAS ಮಾಡಿರ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ತಂದೆ ತಾಯಿ ನಮ್ಮನ್ನೆಲ್ಲ ಓದಿಸಿ ಕಷ್ಟಪಟ್ಟು ಬೆಳೆಸಿ ಇದನ್ನೆಲ್ಲ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಒಳ್ಳೆ ಹೆಸರು ತರಂತ ಕೆಲಸಗಳು ಮಾಡ್ಬೇಕು. ನಾವು ನಮ್ಮ ಶಾಲೆಗೂ ಒಳ್ಳೆ ಹೆಸರು ತರಬೇಕು, ತಂದೆ ತಾಯಿಗೂ ಒಳ್ಳೆ ಹೆಸರು ತರಬೇಕು, ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೂ ಒಳ್ಳೆ ರೀತಿಯಲ್ಲಿ ಹೆಸರು ಬರತಕ್ಕಂತ ಒಳ್ಳೆ ವಿದ್ಯಾರ್ಥಿಗಳಾಗಬೇಕು. ನಿಮ್ಗೆಲ್ಲ ಭಗವಂತ ಒಳ್ಳೇದ್ ಮಾಡ್ಲಿ. ಪ್ರತಿದಿನ ಯೋಗಾಭ್ಯಾಸನ ಮಾಡೋದಕ್ಕೆ ನಮ್ಮ ಶಾಲೆಯ ಆಡಳಿತ ಮಂಡಳಿ, ಮುನೇಗೌಡರು, ನಾಗಭೂಷಣ್ ಅವರು, ನಮ್ಮ ಶಿಕ್ಷಕರೆಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ನಮ್ಗೆಲ್ಲರಿಗೂ ಮತ್ತೊಮ್ಮೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು.